ಕೆಎಸ್ಆರ್ಟಿಸಿಯಲ್ಲಿ ಚಿಲ್ಲರೆ ಸಮಸ್ಯೆ ಇದೆ. ಕೆಲ ಕಂಡಕ್ಟರ್ಗಳು ಚೀಟಿ ಬರೆದು ಕೊಡೋದನ್ನೇ ಒಂದು ಕೆಲಸ ಮಾಡಿಕೊಂಡಿದ್ದಾರೆ. ಕೊಟ್ಟಿದ್ದು 200 ರೂಪಾಯಿ ನೋಟು, ಟಿಕೆಟ್ ಮೇಲೆ ನಮೂದಿಸಲಾಗಿರುವ ಮೊತ್ತ 187 ರೂಪಾಯಿಗಳು. ವಾಪಸ್ ನೀಡಿದ್ದು 10 ರೂಪಾಯಿ ಚಿಲ್ಲರೆ. ಉಳಿದ 3 ರೂಪಾಯಿ ಕೊಡಿ ಎಂದು ಕೇಳಿದ್ದಕ್ಕೆ ಟಿಕೆಟ್ ಕೊಡ್ತಾ ಇದ್ದಂತಹ ಕಂಡಕ್ಟರ್ ಚಿಲ್ಲರೆ ಇಲ್ಲ, ಚಿಲ್ಲರೆ ಕೊಡಿ ಅಂದ್ರು. ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂದೆ. ಸೈಡ್ಗೆ ಬನ್ನಿ, ಹಿಂದೆ ಇರುವವರಿಗೆ ಟಿಕೆಟ್ ಕೊಡಬೇಕು ಅಂದ್ರು. ಪಕ್ಕಕ್ಕೆ ಬಂದು ನಿಂತ್ಕೊಂಡೆ. ಹಿಂದೆಯಿಂದ ಬಂದವರಲ್ಲಿ ಕೆಲವರು ಮಹಿಳೆಯರು ಅವರಿಗೆ ಉಚಿತವಾಗಿ ಟಿಕೆಟ್ ಕೊಟ್ಟರು. ಬೇರೆಯವರಲ್ಲಿ ಟಿಕೆಟ್ ಪಡೆಯಲು ಕೆಲವರು 500 ರೂಪಾಯಿಗಳನ್ನ ಕೊಟ್ಟು 2 ಟಿಕೆಟ್ ಪಡೆದ್ರು. ಅವರಿಗೆ ಟಿಕೆಟ್ ಕೊಟ್ಟು 120 ರೂಪಾಯಿಗಳನ್ನ ಕೊಟ್ಟು ಉಳಿದ ಬಾಕಿ 6 ರೂಪಾಯಿ ಕೊಡ್ಲೇ ಇಲ್ಲ. ಇದು ಮೈಸೂರು ಬೆಂಗಳೂರು ನಡುವೆ ಸಂಚರಿಸಿದ ಪ್ರಯಾಣಿಕನ ಗೋಳು. ಪ್ರತಿನಿತ್ಯ ಹೀಗೆ ಸಾವಿರಾರು ಜನರು ಪರದಾಡುವ ಪರಿಸ್ಥಿತಿ ಕೆಎಸ್ಆರ್ಟಿಸಿಯಲ್ಲಿದೆ. ಇಷ್ಟೇ ಆದ ಮೇಲೆ ಈಗಾಗಲೇ ಗೂಗಲ್ ಪೇ, ಫೋನ್ ಪೇಗಳು ಎಲ್ಲಾ ಕಡೆಯೂ ಇವೆ. ಕೆಎಸ್ಆರ್ಟಿಸಿಯಲ್ಲೂ ಇದನ್ನ ಬಳಕೆ ಮಾಡಿದ್ರೆ ಒಳ್ಳೆಯದಲ್ವೇ ಅಂತ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಹಣವನ್ನ ಕೊಟ್ಟು ಟಿಕೆಟ್ ಪಡೆಯುವವರಲ್ಲಿ ಸುಮಾರು 90% ಪ್ರಯಾಣಿಕರಿಗೆ ಇವರು ಚಿಲ್ಲರೆ ಕೊಡೋದೇ ಇಲ್ಲ. ಕೇಳಿದ್ರೆ ನನ್ನ ಹತ್ರ ಚಿಲ್ಲರೆ ಇಲ್ಲ ಎಂದು ಹೇಳೋದು ಇವರ ಮೂಲ ಮಂತ್ರವಾಗಿದೆ. ಇದು ಒಂದು ದಿನದ ಕಥೆಯಲ್ಲ, ಪ್ರತಿದಿನ ಸಹಜವಾಗಿ ನಡೀತಾನೆ ಇದೆ. ಎಷ್ಟು ಜನ ಪ್ರಯಾಣಿಕರ ಅದೆಷ್ಟೋ ಚಿಲ್ಲರೆ ಹಣ ಕೊಡುವವರ ಬಳಿಯೇ ಉಳಿಯುತ್ತದೆ. ಇದನ್ನ ಪ್ರಶ್ನೆ ಮಾಡುವವರು ಯಾರು ಇಲ್ವಾ? ಪ್ರಶ್ನೆ ಮಾಡಿದ ನನ್ನನ್ನ ಚಿಲ್ಲರೆ ತಗೊಂಡು ಬಾ ಅಂತಾರೆ. ಏನು ಹೋಗ್ಲಿ ಬಿಡಿ, 3 ರೂಪಾಯಿ 5 ರೂಪಾಯಿ ಅಂದ್ರೆ ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸ್ತಾರೆ. ಅಲ್ಲಿಗೆ ಎಷ್ಟು ದುಡ್ಡು ಹಾಕುತ್ತೆ ಅಂತ ಹೇಳಿ ಸರ್ಕಾರದವರು ಲೆಕ್ಕ ಹಾಕಬೇಕಾಗಿದೆ. ಕೆಎಸ್ಆರ್ಟಿಸಿಯಲ್ಲಿ ಚಿಲ್ಲರೆ ಸಮಸ್ಯೆ ಇದೆ. ಕೆಲ ಕಂಡಕ್ಟರ್ಗಳು ಚೀಟಿ ಬರೆದು ಕೊಡೋದನ್ನೇ ಒಂದು ಕೆಲಸ ಮಾಡಿಕೊಂಡಿದ್ದಾರೆ. ಇಲ್ಲೊಬ್ಬ ಪ್ರಯಾಣಿಕರು ಮೈಸೂರಿನಿಂದ ಬೆಂಗಳೂರಿಗೆ ತೆರಳೋದಕ್ಕೆ ಟಿಕೆಟ್ ಅನ್ನ ಪಡೆದಿದ್ದಾರೆ. ಇವರು 200 ರೂಪಾಯಿ ಮೊತ್ತವನ್ನ ನೀಡಿ 187 ರೂಪಾಯಿನ ಟಿಕೆಟ್ ಅನ್ನ ಪಡೆದಿದ್ದಾರೆ. ಆದ್ರೆ 200 ರೂಪಾಯಿನ ಪಡೆದುಕೊಂಡಂತಹ ಕಂಡಕ್ಟರ್ ಪ್ರಯಾಣಿಕರಿಗೆ ಹಿಂದಿರುಗಿಸಬೇಕಾಗಿದ್ದು 13 ರೂಪಾಯಿ. ಆದ್ರೆ ಕಂಡಕ್ಟರ್ ಕೇವಲ 10 ರೂಪಾಯಿಯನ್ನ ನೀಡಿ ಸುಮ್ಮನಾಗಿದ್ದಾರೆ. ಉಳಿದ 3 ರೂಪಾಯಿ ಚಿಲ್ಲರೆಯನ್ನ ಕೇಳಿದ್ದಕ್ಕೆ ನನ್ನ ಹತ್ರ ಚಿಲ್ಲರೆ ಇಲ್ಲ, ನೀವೇ ಚಿಲ್ಲರೆ ಇದ್ರೆ ಕೊಡಿ ಅಂತ ಹೇಳಿ ಮುಂದಕ್ಕೆ ಹೋಗಿ ಉಳಿದಂತಹ ಪ್ರಯಾಣಿಕರಿಗೂ ಇದೇ ರೀತಿ ಟಿಕೆಟಿನ ಉಳಿದಂತಹ ಚಿಲ್ಲರೆಯನ್ನ ಕೊಡದೆ ಮುಂದೆ ಸಾಕಿದ್ದಾರೆ. ಇದು ಕೇವಲ ಒಂದು ದಿನದ ಗೋಳಲ್ಲ, ಪ್ರತಿನಿತ್ಯವೂ ಇದು ಕೆಎಸ್ಆರ್ಟಿಸಿ ಬಸ್ ನಲ್ಲಿ ನಡೀತಾನೆ ಇರತ್ತೆ. 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಹೀಗೆ ಸೇರಿಸ್ತಾ ಹೋದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ 1000 ರೂಪಾಯಿಯಷ್ಟು ಮೊತ್ತ ಕಂಡಕ್ಟರ್ ಬಳಿಯೇ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಇದು ಇಷ್ಟೇ ಅಲ್ಲ, ಇನ್ನೆಷ್ಟೋ ಜನರ ಟಿಕೆಟ್ಗಳ ಹಿಂಬದಿಯಲ್ಲಿ ನೀವು ಇಳಿಯುವಾಗ ಕೇಳಿ, ನಾವು ಉಳಿದಂತಹ ಬಾಕಿ ಮೊತ್ತವನ್ನ ಕೊಡ್ತೀವಿ ಅಂತ ಹೇಳಿ ಟಿಕೆಟಿನ ಹಿಂಭಾಗದಲ್ಲಿ ಕೊಡ್ಬೇಕಾದಂತಹ ಮೊತ್ತವನ್ನ ಬರ್ಕೊಡ್ತಾರೆ. ಆದ್ರೆ ಇಳಿಯುವಂತಹ ಸಂದರ್ಭದಲ್ಲಿ ಪ್ರಯಾಣಿಕ ತನ್ನ ಗೋಜಿನಲ್ಲಿ ಮನೆಗೆ ಹೋಗುವಂತಹ ಒಂದು ಗಡಿಬಿಡಿಯಲ್ಲಿ ಆ ಚಿಲ್ಲರೆಯನ್ನ ಕೇಳದಂತೆ ಮನೆಗೆ ವಾಪಸ್ ಹೋಗಿ ಮನೆಗೆ ಹೋದ ನಂತರ ಪಶ್ಚಾತ್ತಾಪ ಪಟ್ಟಂತಹ ಅನೇಕ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಕೆಎಸ್ಆರ್ಟಿಸಿಯಲ್ಲಿ ಪ್ರತಿನಿತ್ಯವೂ ಕೂಡ ಈ ರೀತಿ ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿರುವಂತಹ ಸರ್ಕಾರ ಗೂಗಲ್ ಪೇ ಅನ್ನು, ಫೋನ್ ಪೇ ಅನ್ನು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಪ್ರಯಾಣಿಕರು ಈಗ ಅವರ ಇಚ್ಛೆಯನ್ನ ಹೇಳ್ತಾ ಇದ್ದಾರೆ.